ಅರಣ್ಯ ಇಲಾಖೆಯ ನೇರ ನೇಮಕಾತಿಯಲ್ಲಿ ಅರಣ್ಯ ಶಾಸ್ತ್ರ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಲು ಅರಣ್ಯ ವಿದ್ಯಾರ್ಥಿಗಳು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸಿದ್ರು. ವಿದ್ಯಾರ್ಥಿನಿ ತನುಶ್ರೀ ಮಾತನಾಡಿ, ನಾವು ರೈತರ ಮಕ್ಕಳು, ಉದ್ದೇಶಪೂರ್ವಕವಾಗಿ ಈ ಅರಣ್ಯ ವಿಷಯವನ್ನ ತೆಗೆದುಕೊಂಡಿದ್ದೇವೆ. ಆದರೆ ನಮಗೆ ನೇಮಕಾತಿಯಲ್ಲಿ ಅದರಲ್ಲೂ ಅರಣ್ಯ ಇಲಾಖೆಯಲ್ಲೇ ಕೆಲಸ ಸಿಗ್ತಿಲ್ಲ ಅಂದ್ರೆ ತುಂಬಾ ದುಃಖವಾಗುತ್ತೆ ಅಂತ ಅಶ್ವವೇಗ ನ್ಯೂಸ್ ಮೂಲಕ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೆಸರು ತನುಶ್ರೀ. ನಾನು ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಿಂದ ಬಂದಿದ್ದೀನಿ. ನಮಗೆ ಈಗ ಅರಣ್ಯ ಇಲಾಖೆಯಲ್ಲಿ RFO, DRFO, ACF ಪೋಸ್ಟ್ಗಳಿಗೆ ಹೆಂಗೆ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ ಅಂತಂದರೆ, ಈಗ 100 ಪೋಸ್ಟ್ ಇದೆ ಅಂತ ಹೇಳಿದರೆ ಅದರಲ್ಲಿ 50% ಪ್ರಮೋಷನ್ ಥ್ರೋ ತಗೋತಾರೆ, ಇನ್ನು 50% ಡೈರೆಕ್ಟ್ ರಿಕ್ರೂಟ್ಮೆಂಟ್. ಆ 50%ಅಲ್ಲಿ ಪೂರ್ತಿ ನಮಗೆ ಕೊಟ್ಟಿಲ್ಲ. 25% ಫಾರೆಸ್ಟ್ರಿ ಸ್ಟೂಡೆಂಟ್ಸ್ ಬರ್ತೀವಿ, ಇನ್ನು 25% ನಾನ್ ಫಾರೆಸ್ಟ್ರಿ ಸ್ಟೂಡೆಂಟ್ಸ್ ಬರ್ತೀವಿ. ನಮ್ಮದು ಡಿಮ್ಯಾಂಡ್ ಏನಂತ ಹೇಳಿದ್ರೆ, ಯಾವ ರೀತಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫಿಶರೀಸಲ್ಲೆಲ್ಲ ಹೇಗೆ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ 100% ರಿಸರ್ವೇಷನ್ ಅದೇ ಡಿಪಾರ್ಟ್ಮೆಂಟ್ಗೆ ಕೊಡ್ತಾರೆ, ಅದೇ ರೀತಿ ಫಾರೆಸ್ಟ್ರಿ ಸ್ಟೂಡೆಂಟ್ಸಿಗೂ ಕೊಡಬೇಕನ್ನೋದು ನಮ್ಮ ಡಿಮ್ಯಾಂಡ್ ಸರ್. ಮತ್ತೆ ಏನಂತ ಹೇಳಿದ್ರೆ, ಇಲ್ಲಿಗೆ ಬರೋ ಸ್ಟೂಡೆಂಟ್ಸ್ ಎಲ್ಲ ಹಾಗೆ ಬಂದಿಲ್ಲ ಸರ್, ತುಂಬ ಕಟ್ ಆಫ್ ರ್ಯಾಂಕಿಂಗ್ ಇಟ್ಕೊಂಡೇ ಬಂದಿದ್ದಾರೆ. ವೆಟರ್ನರಿ ನೆಕ್ಸ್ಟ್ ಇರೋ ಡಿಮ್ಯಾಂಡ್ ಇರೋ ಕೋರ್ಸ್ ಅಂದ್ರೇ ಫಾರೆಸ್ಟ್ರಿ ಸರ್. ಇಷ್ಟು ಕಷ್ಟಪಟ್ಟು ರೈತರ ಮಕ್ಕಳು ಇದೇ ಕೋರ್ಸಿಗೆ ಬರಬೇಕು ಅಂತ ಬಂದ್ರೂ ಕೂಡ ಅವರಿಗೆ ಇದೇ ಇಲಾಖೆಯಲ್ಲಿ ಕೆಲಸ ಸಿಗ್ತಿಲ್ಲ ಅಂದರೆ ಇದು ತುಂಬ ಅನ್ಯಾಯದ ವಿಷಯ ಸರ್, ತುಂಬ ದುಃಖಕರ ವಿಷಯ. ಇಲ್ಲಿ ಎಷ್ಟೋ ರೈತ ಬ್ಯಾಕ್ಗ್ರೌಂಡಿಂದ ಬಂದಿರೋ ವಿದ್ಯಾರ್ಥಿಗಳು ತುಂಬಾ ಕಷ್ಟಪಟ್ಟು ಬಂದಿರ್ತಾರೆ, ಮತ್ತು ತುಂಬ ಕನಸುಗಳನ್ನ ಹೊತ್ಕೊಂಡು ಬಂದಿರ್ತಾರೆ. ಸರ್ಕಾರ ಇಂಥ ಮಕ್ಕಳಿಗೆ ಅನ್ಯಾಯ ಮಾಡಿದರೆ, ಅನ್ನ ಹಾಕೋ ಕೈಗಳೇ ಬೀದಿಗೆ ಬಿದ್ದರೆ ತುಂಬಾ ಕಷ್ಟ ಆಗುತ್ತೆ ಅಲ್ಲ ಸರ್. ಅವರಪ್ಪ ತುಂಬ ಕನಸು ಕಟ್ಟಿರ್ತಾರೆ, ನನ್ನ ಮಗಳು ACF ಆಗ್ತಾರೆ, ನನ್ನ ಮಗ RFO ಆಗ್ತಾನೆ, DRFO ಆಗ್ತಾರೆ. ಇಂಥ ಸ್ಥಿತಿಯಲ್ಲಿ ಗೌರ್ಮೆಂಟ್ ನಮ್ಮ ಅರಣ್ಯ ಇಲಾಖೆಯಲ್ಲಿ ಅಂದರೆ ಅರಣ್ಯ ಸ್ಟೂಡೆಂಟ್ಸ್ನ ಬಿಟ್ಟರೆ ಸರ್ ತುಂಬಾ ಅನ್ಯಾಯ ಆಗುತ್ತೆ. ಅದಕ್ಕೋಸ್ಕರ ಅರಣ್ಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಮ ನೋವನ್ನು ಕೇಳಿ ನಮಗೊಂದು ಆದೇಶನ ಕೊಟ್ಟರೆ ತುಂಬ ಸಹಾಯ ಆಗುತ್ತೆ ಸರ್. ಮತ್ತು ಅರಣ್ಯ ಮಿನಿಸ್ಟ್ರು ಬರಲೇಬೇಕು ಸರ್. ನಮ್ಮ ಸರ್ 2018ರಿಂದ ಯಾವುದೇ ರೀತಿ ರಿಕ್ರೂಟ್ಮೆಂಟ್ ಆಗಿಲ್ಲ ಸರ್. 2018ಅಲ್ಲಿ ರಿಕ್ರೂಟ್ಮೆಂಟ್ ಆಗದೇನೂ ಕೂಡ 75 ಇದ್ದಿದ್ದ RFO ರಿಸರ್ವೇಷನ್ನ 50%ಗೆ ಕಡಿತಗೊಳಿಸ್ತಾರೆ ಸರ್. ಸರ್ ಅಂದರೆ ಅವಾಗಿಂದ ಕಾಲ್ ಆಫೇ ಆಗಿಲ್ಲ ಸರ್, ಬರೀ ರೆಡ್ಯೂಸ್ ಮಾಡಿದ್ದಾರೆ ಹೊರತು ಕಾಲ್ ಆಫ್ 2018ರಿಂದ ಆಗಿಲ್ಲ. ಸುಮಾರು 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿರುದ್ಯೋಗಿಗಳೇ ಹಾಗೆ ಉಳಿದಿದ್ದಾರೆ ಸರ್. ಹಾಂ ಸರ್, ನಡೀತಾನೆ ಇದೆ ಸರ್. ಮತ್ತೆ ಈಗ 2022ರಲ್ಲಿ ಇರುವಕ್ಕಿಯಲ್ಲಿ ಹೊಸ ಕಾಲೇಜ್ ಸ್ಟಾರ್ಟ್ ಆಗಿದೆ ಸರ್. ಇದು ಅಲ್ಲದೆ ಈಗ ಬಳ್ಳಾರಿಯಲ್ಲೂ ಕೂಡ ಹೊಸ ಕಾಲೇಜ್ನ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಕಾಲೇಜಿಗೆ ಬರ್ತಾನೆ ಇದ್ದಾರೆ ಸರ್, ಬಟ್ ಯಾವುದೇ ರೀತಿ ಕಾಲ್ ಆಫ್ ಆಗಿಲ್ಲ ಸರ್ ಸರ್ಕಾರದಿಂದ.